ಇವತ್ತು ಮಾರ್ನಿಂಗ್ ಅಲ್ಲಿ ತುಂಬ ಬಿಸಿಲಿತ್ತು. ಮಾವಿನಕಾಯಿ ನಿನ್ನೆ ಅಪ್ಪ ತಂದಿತ್ತು. ಒಂದು ಫ್ರೆಂಡ್ಸ್ ನನಗೆ ನನ್ನ ಅಪ್ಪ ಅಡಿಕೆ ಹಾಕ್ಲಿಕ್ಕೆ ಹೇಳಿದ್ದಾರೆ. ತಿಂತಾ ಇದ್ದೀನಿ. ವಿಷಯ ಹೇಳ್ಬೇಕಂದ್ರೆ ಇಡೀ ಮನೇನ ಇವತ್ತು ನಾನು ಉಡ್ಸಿದ್ದೀನಿ ಫ್ರೆಂಡ್ಸ್. ಮಜ್ಜಿಗೆ ಅಡಿಕೆನೂ ಇಡ್ತಾ ಇದ್ದೀನಿ, ಮಜ್ಜಿಗೆನೂ ಕುಡಿತಾ ಇದ್ದೀನಿ. ಫ್ರೆಂಡ್ಸ್ ನಮ್ಮ ಮನೆಗೆ ನಮ್ಮ ಅತ್ತಿಗೆ ಬಂದಿದ್ರು. ಸೊ ಸಂಜೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಅಮ್ಮನ ಕರೆದ್ರು. ಆ್ಯಕ್ಚುಲಿ ನಾನು ಹೋಗ್ತಿದ್ದೀನಿ. ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊಬೈಲ್. ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ನಾವು ನಮ್ಮ ಅಕ್ಕನ ಕಾಲೇಜ್ ಹತ್ರ ಅಕ್ಕ ಬಾಯ್ ಮಾಡು. ಬಾಯ್ ಬಾಯ್ ಫ್ರೆಂಡ್ಸ್. ನಾವು ಫೋನ್ ತಗೊಳ್ಳಿಕ್ಕೆ ಬಂದಿದ್ದೇವೆ ರಿಲಯನ್ಸಿಗೆ. ಹೊರಟು ಚಾಕ್ಲೇಟ್. ಫ್ರೆಂಡ್ಸ್ ಉಂಟಲ್ಲ ಫ್ರೆಂಡ್ಸ್, ನನ್ನ ಅಪ್ಪನ ಜೊತೆ ಪರೋಟ ತರಕ್ಕೆ ಹೇಳಿದೆ. ಫ್ರೆಂಡ್ಸ್ ನಮ್ಮದು ಪರೋಟ ಮತ್ತೆ ಇದೊಂದು ಗ್ರೇವಿ ಇದೆಯಲ್ಲ, ಸೊ ಅದು ರೆಡಿ ಆಗಿದೆ. ಅಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಮಾರ್ನಿಂಗ್ ಅಲ್ಲಿ ತುಂಬ ಬಿಸಿಲಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ಏನು ಹೇಳಬೇಕು ಅಂದರೆ 16th ಮಾರ್ನಿಂಗ್ ವೀಡಿಯೋ ಇದೆಯಲ್ಲ, ನಾನು ಅದನ್ನು ಜಸ್ಟ್ ಪಿಕ್ಕಾಗಿ ಹಾಕಿದ್ದೀನಿ ಅಷ್ಟೇ. ವೀಡಿಯೋ ನನ್ನ ಜೊತೆ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಹೊತ್ತಿಗೆ ಹೋಗಿರೋದ್ರಿಂದ ನನಗಲ್ಲಿ ವೀಡಿಯೋ ತೆಗಿಯೋಕ್ಕೆಲ್ಲ ಆಗಿಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ವೀಡಿಯೋನೇ ತೆಗೆದಿಲ್ಲ. ಸೊ ಜಸ್ಟ್ ಫೋಟೋಸ್ ಎಲ್ಲ ಇದೆ ಫ್ರೆಂಡ್ಸ್, ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್ ಇವತ್ತು ನಮಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಆ್ಯಂಡ್ ಇದು ನಿನ್ನೆ ನನ್ನ ಅಪ್ಪ ತಂದಿರೋ ಮಾವಿನಕಾಯಿ. ಈ ವರ್ಷ ಫಸ್ಟ್ ಮಾವಿನಕಾಯಿನ ನಾನು ನಿನ್ನೆ ತಿಂದಿದ್ದು. ಆ್ಯಂಡ್ ನಿನ್ನೆ ನನ್ನ ಅಕ್ಕ ಕಾಲೇಜ್ಗೆ ಹೋಗಿದ್ಲವಳು, ಫಸ್ಟ್ ಡೇ ಆಫ್ ಕಾಲೇಜ್. ನಾನು ನಿನ್ನೆ ವೀಡಿಯೋ ತೆಗೆದಿಲ್ಲ, ನಾನು ಲೇಟಾಗಿದ್ದೆ. ಆಗ ಅಕ್ಕ ಹೋಗಿದ್ಲು ಅಂತ ಹೇಳಿ ನಾನು ವೀಡಿಯೋ ತೆಗೆದಿರಲಿಲ್ಲ. ಸೊ ಯಾಕೆ ಇವತ್ತು ತೆಗಿತಾ ಇದ್ದೀನಿ. ಫ್ರೆಂಡ್ಸ್ ನಾನೇನು ಬ್ಲಾಗಲ್ಲಿ ಕಾಣಿಸಿಲ್ಲ ಫ್ರೆಂಡ್ಸ್, ನನಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ. ಬಾಯ್. ಎಸ್ ಬಾಯ್ ಬಾಯ್. ಹೆಲ್ಮೆಟ್ ಹಾಕೊಂಡು ಡ್ರಾಯಿಂಗ್ ಅಂತ ಹೋಗ್ಬಿಡು. ನಿಕ್ಕೆ ಪೋಲಿ ಸ್ಕೂಟಿ ದಾರಂದಕ್ಕೆ ಮುಟ್ಟ ಪೋಪುನ ಬಸ್ ಬರ್ತಂದು ಪೋಪುನ್ನಿ. ಬಾಯ್ ಬಾಯ್. ಫ್ರೆಂಡ್ಸ್ ನಾನು ಇಲ್ಲಿ ಅಡಿಕೆ ಹೆಕ್ಲಿಕ್ಕೆ ಕೂತಿದ್ದೇನೆ. ಯಾಕಂದರೆ ನನ್ನ ಅಪ್ಪ ಹೇಳಿದ್ದಾರೆ ನನಗೆ ಅಡಿಕೆ ಹೆಕ್ಕು ಅಂತ. ಪಟಾರ ಮತ್ತು ಕರಿಕೋಟು ಮತ್ತು ಚೆಪ್ಕೋಟೆಲ್ಲ ಸಪ್ರೇಟ್ ಮಾಡಲಿಕ್ಕೆ. ಸೊ ಅದಕ್ಕೆ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಫ್ಯಾನಲ್ಲಿ ಫುಲ್ ಧೂಳು ಗಾಳಿಯೇ ಬರ್ತಾ ಉಂಟು, ಒಳ್ಳೆ ಗಾಳಿ ಅಂತೂ ಬರ್ತಾ ಇಲ್ಲ. ಯಾಕಂದರೆ ಫುಲ್ ಧೂಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಇದರಲ್ಲಿ, ನೀವೇ ನೋಡ್ಬೋದು ಇಲ್ಲೆಲ್ಲ. ಸೊ ಅಷ್ಟೇ ಫ್ರೆಂಡ್ಸ್ ನಾನು ಅಡಿಕೆ ಎಲ್ಲ ಅರ್ಧಂಬರ್ಧ ಸುಳಿದು ಸೊ ಮಾವಿನಕಾಯಿ ತಿಂತಾಯಿದ್ದೀನಿ. ತುಂಬ ಫೇವ್ರೆಟ್ ನನಗೆ ಮಾವಿನಕಾಯಿ ಫ್ರೂಟ್. ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ವಲ್ಪ ಹುಳಿದೆ ಅಷ್ಟೇ, ಮತ್ತು ಚೆನ್ನಾಗಿದೆ. ವಿಷಯ ಹೇಳಬೇಕಂದ್ರೆ ಇಡೀ ಮನೇನ ಇವತ್ತು ನಾನು ಉಡ್ಸಿದ್ದೀನಿ. ಅದೊಂದು ಹಾಲ್ ಬಿಟ್ಟರೆ ನಡು ಹಾಲ್ ಅದನ್ನು ಅಮ್ಮ ಊದಿಸಿದ್ದು ಬಿಟ್ಟರೆ ಎಲ್ಲ ನಾನೇ ಒರೆಸಿ ಊಟ ಮಾಡಿ ಇವಾಗ ಇಲ್ಲಿ ಕೂತಿದ್ದೀನಿ. ಟಿ ವಿ ಅಂತೂ ಇಡೋಕ್ಕೆ ಗೊತ್ತಿಲ್ಲ, ಯಾಕಂದರೆ ಟಿ ವಿಲಿ ಏನೂ ಇಲ್ಲ, ನನಗೆ ಬೇಕಾಗುವಂಥದ್ದು ಏನೂ ಇರೋದಿಲ್ಲ ಟಿ ವಿಯಲ್ಲಿ. ಫ್ರೆಂಡ್ಸ್ ಮಜ್ಜಿಗೆ ಅಡಿಕೆನೂ ಇಡ್ತಾ ಇದ್ದೀನಿ, ಮಜ್ಜಿಗೆನೂ ಕುಡಿತಾ ಇದ್ದೀನಿ. ಫ್ರೆಂಡ್ಸ್ ನಮ್ಮ ಮನೆಗೆ ನಮ್ಮ ಅತ್ತಿಗೆ ಬಂದಿದ್ರು. ಸೊ ನಾವು ಆಚೆ ಮನೆಗೆ ಹೋಗೋದು. ಫ್ರೆಂಡ್ಸ್ ನಾವು ಹೋಗುದು ಅಂತಿದ್ವಿ, ನನ್ನ ಅಮ್ಮ ಹಿಟ್ಟು ತಿಂದು ಹೋಗಿ ಅಂತ ಇಲ್ಲೇ ಕೂರಿಸ್ಬಿಟ್ಟಿದ್ದಾರೆ. ಸೊ ಈಗ ವಾಪಸ್ ಒಳಗಡೆ ಹೋಗ್ತಾ ಇದ್ದೇವೆ. ಎಂಥದ್ದು ನಮ್ಮ ಮನೆಗೆ ನಮ್ಮಕ್ಕ ಬಂದಿದ್ದಾಳೆ, ಕಾಲೇಜಿಂದ ಮನೆಗೆ ಬಂದಿದ್ದಾಳೆ. ನನ್ನ ಅಮ್ಮ ನಿಲ್ಸಿದ್ದಕ್ಕೆ ನಾವೆಲ್ಲ ಈಗ ಸಂಜೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಸೇಮ್ಗೆ ಮೊನ್ನೆದು, ಸುಕ್ಕನೂ ಮೊನ್ನೆದು, ಸಾರು ಮಾತ್ರ ಇವತ್ತಿದು ಮೊಟ್ಟೆ ಸಾರು. ಫ್ರೆಂಡ್ಸ್ ನಾನಿವಾಗ ನನ್ನ ದೊಡ್ಡಪ್ಪ ಇಲ್ಲಿಗೆ ಹಲಸಿನ ಹಣ್ಣು ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅಮ್ಮನ ಕರೆದ್ರು. ಆ್ಯಕ್ಚುಲಿ ನಾನು ಹೋಗ್ತಿದ್ದೀನಿ ಅಮ್ಮಂಗೆ ಅಲ್ಲಿ ಹಟ್ಟಿ ಹತ್ರ ಹೊಸ ಕರು ಇದೆಯಲ್ಲ, ಸೊ ಅದಕ್ಕೆ
ಹಾಲು ಕೊಡ್ಲಿಕ್ಕುಂಟು. ಸೊ ನನ್ನ ಅತ್ತಿಗೆ ಕೂಡ ಬರ್ತಿದ್ದೆ. ನಾವು ಅತ್ತೆ ಬರುವವಳು ಬೆಲ್ಲಕಾಯಿ ಹಿಡ್ಕೊಂಡು. ಅದೇ ನೀನು ಒಂದು ಸ್ವಲ್ಪ ಎತ್ತಲಿಕ್ಕೆ ಹೆಲ್ಪ್ ಮಾಡು. ದೊಡ್ಡ ದೊಡ್ಡ ನವಿಲ್ಗಳುಂಟು, ದೊಡ್ಡ ದೊಡ್ಡ ಬೀಲದ್ದು 3 ಉಂಟಾ 2 ಉಂಟು ನೋಡಿ ನೋಡಿ. ಸೊ ದೊಡ್ಡ ದೊಡ್ಡ ಬೀಲದ್ದು ಅಲ್ಲಿ ಉಂಟು, ಅದು ಹೋಯ್ತಲ್ಲೇ ಓಡ್ಕೊಂಡು. ಫ್ರೆಂಡ್ಸ್, ನಾನು ಮೊಬೈಲಲ್ಲಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ, ಇಷ್ಟ ಆಗಿದೆ. ಸೊ ಅದು ಈಗ ಮಾಡಿದ್ದು ಬರ್ತಾ ಇಲ್ಲ ಕರ್ಮ, ಅದಕ್ಕೆ ನಾನು ಹಾಗೆ ನಿಮಗೆ ತೋರಿಸಿದ್ದು. ನಾನು ವಿಡಿಯೋ ತೆಗಿತಾ ಇದ್ದೀನಿ. ಇವಾಗ ನಾನು ಆಗ ವಾಶ್ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ, ಸೊ ಅದನ್ನು ಒಗ್ಯಕ್ಕೆ ಹಾಕಿದ್ದೆ ಅಲ್ವಾ. ಸೊ ಈಗ ಅದನ್ನು ಒಣಗಕ್ಕೆ ಹಾಕಿಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಇವತ್ತು ವ್ಲಾಗ್ ಸರಿಯಾಗಿ ಆಗಿಲ್ಲ, ಐ ಥಿಂಕ್ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ. ನಾನು ಇವತ್ತು ಸಂಜು ಶೆಟ್ಟಿಗೆ ಹೋಗಬೇಕು ಅಂತಿದ್ದೆ, ಬಟ್ ಅದು ನಾಳೆ ಹೋಗ್ತಾ ಇದ್ದೀನಿ. ನಾಳೆ ನಾನು ಅದಕ್ಕೇನು ಹೇಳ್ಕೊಂಡು ಹೋಗ್ತೀನಿ, ಅವಳು ಬರ್ತಿದ್ರು ಕರ್ಕೊಂಡು ಹೋಗಬೇಕು, ನೋಡ್ಬೇಕೇನಾಗುತ್ತೆ ಅಂತ. ಈ ವರ್ಷದ ಫಸ್ಟ್ ಬೆಲ್ಲಕಾಯಿ ಆಯ್ತಮ್ಮ, ನಮ್ಮಮ್ಮನ ತೋರಿಸ್ಬಾರ್ದಂತೆ ಫ್ರೆಂಡ್ಸ್. ಸೊ ಅದಕ್ಕೆ ಈ ವರ್ಷದ ಫಸ್ಟ್ ಬೆಲ್ಲಕಾಯಿ ತಿಂತಾ ಇದ್ದೀನಿ ನಾನು ಆಲ್ರೆಡಿ ತಿಂದು ಬಂದೆ ಪಕ್ಕದ ಮನೆಯಿಂದ, ಆಚೆ ಮನೇಲಿ ತಿನ್ಕೊಂಬಂದೆ ನಾನು. ಸೊ ಅಲ್ಲಿ ಕೊಯ್ದಿದ್ದೀತೇರೆ ಸಖತ್ತಾಗಿದೆ ಫ್ರೆಂಡ್ಸ್. ಇವಾಗ ನಂಗೆ ಸ್ನ್ಯಾಪ್ ಹಾಕ್ಬೇಕು, ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ನನಗೆ ವಿಡಿಯೋ ತೆಗಿಯೋಕ್ಕಾಗಿರಲಿಲ್ಲ. ಇವತ್ತು ಫ್ರೀ ಆಗಿದ್ದು ನನಗೆ ಏನು ವಿಡಿಯೋ ತೆಗಿಯೋಕ್ಕಾಗ್ತಿಲ್ಲ, ಯಾಕಂದರೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ, ನನಗೆ ಏನು ಮಾಡಬೇಕು ಏನು ಅಂತಲೂ ಗೊತ್ತಿರೋದಿಲ್ಲ. ಹಾಗಾಗಿ ಮನೆ ಕೆಲಸನೇ ಸ್ವಲ್ಪ ಮಾಡ್ತಾ ಇರ್ತೀನಿ. ಸೊ ನಾಳೆ ನಾನು ಬೆಳಗ್ಗೆನೇ ಎದ್ದು ಸಂಜು ಶೆಟ್ಟಿಗೆ ಹೋಗ್ತಿದ್ದೀನಿ, ಸ್ವಲ್ಪ ಬಟ್ಟೆ ತಗೊಳ್ಳೋದಕ್ಕೆ. ಯಾಕೆ ಅಂತ ನಾನು ನಿಮಗೆ 25th ವ್ಲಾಗ್ ಮಾಡ್ತೀನಿ, ಆ ದಿವಸನೇ ಹೇಳ್ತೀನಿ. ಸೊ ಇವತ್ತು 23, ನಾಳೆ 24 ಆ್ಯಂಡ್ 25th. ನಾಳೆ ಆಗುವಾಗ 24 ಆಗ್ತದಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ 24 ಆಗ್ತದೆ. ಸ್ವಲ್ಪ ಹೊತ್ತಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಕು. ಈಗ 10:38 ಆಯಿತು. ಸೊ ಬೆಳಗ್ಗೆನೇ ಎದ್ದು ನಾನು ಹೋಗ್ತಾ ಇದ್ದೀನಿ ಸಂಜು ಶೆಟ್ಟಿಗೆ ಬಟ್ಟೆ ತೊಗೊಳೋದಕ್ಕೆ. ದ್ಯಾಟ್ಸ್ ಇಟ್. ಸೊ ನಾಳೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್. ಬೆಳಗ್ಗೆ ಬೇಗನೆ ಎದ್ದು ಹೊರಟಿದ್ದೀವಿ. ಬೆಳಗ್ಗೆ ಬೇಗ ಅಂದರೆ 7:30, ನಾನು ಎದ್ದಿದ್ದು 6:00 ಫ್ರೆಂಡ್ಸ್. ಆಮೇಲೆ ಏನಾಯಿತು ಅಂದರೆ ನನಗೆ ನಿದ್ದೆ ಬರ್ತಾಯಿತ್ತು, ಸೊ ಅದಕ್ಕೆ ಮಲ್ಕೊಂಡ್ಬಿಟ್ಟು 7:00 ನಮ್ಮ ಅಕ್ಕ ಕಾಲೇಜ್ಗೆ ಹೊರಡ್ತಾ ಇದ್ದಾಳೆ, ನಾನು ಸಂಜು ಶೆಟ್ಟಿಗೆ ಹೋಗ್ತೀನಿ. ಇವಾಗ ನಮ್ಮ ಅತ್ತಿಗೆ ಕೂಡ ಬರ್ತಾಳೆ ನನ್ನ ಜೊತೆ. ನಾವು ನಮ್ಮ ಅಕ್ಕನ ಕಾಲೇಜ್ ಹತ್ರ ಅಕ್ಕ ಬಾಯ್ ಮಾಡಿ. ಬಾಯ್. ಇದು ನಮ್ಮ ಅಕ್ಕನ ಕಾಲೇಜ್, ಬಟ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನಾವು ಫೋನ್ ತಗೊಳ್ಳಿಕ್ಕೆ ಬಂದಿದ್ದೇವೆ ರಿಲಯನ್ಸಿಗೆ. ನಮ್ಮ ಅಪ್ಪ ಅಲ್ಲಿ ಬಚ್ಚಂಗಲ್ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಚಾಕ್ಲೇಟ್ಸ್ ಉಂಟು ಫ್ರೆಂಡ್ಸ್, ತಗೊಳ್ಬೇಕು ಅಂತ ಆಗ್ತೊಂಡು, ಬಟ್ ಬೇಡ ಅನ್ನಿಸ್ತಾ ಉಂಟು. ಫೋನ್ ಇಟ್ಕೊಂಡ್ಬಂದಿದ್ದೇವೆ. ನಂದು ಇದು ಬ್ಲ್ಯಾಕ್ ಕರೆಂಟ್, ಅವಳದು ಚಾಕ್ಲೇಟ್. ತಿಂಡಿ ಹಾಕೋರು ಬಂದಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಗೆ, ತಿಂಡಿ ಹಾಕೋಕ್ಕೆ. ಸೊ ನಾವು ಪೇಟೆಯಿಂದ ಆಗಲೇ ಬಂದಿದ್ದೇವೆ, ಬಟ್ ವಿಡಿಯೋ ತೆಗ್ದಿಲ್ಲ. ನಮ್ಮ ಮೊಬೈಲ್ ಹೊತ್ಕೊಂಡು ನಿದ್ದೆ, ಮೊಬೈಲಲ್ಲಿ ನೆಟ್ ಇದೆಯಲ್ಲ, ಸೊ ಅದಕ್ಕೆ. ದ್ಯಾಟ್ಸ್ ಇಟ್. ಈ ಬಿಸಿಲಿಗೆ ಆಗ ತಂದಿರೋ ಬಚ್ಚಂಗಾಯಿ ತಿಂತಾ ಇದ್ದೀವಿ, ರಿಲಯನ್ಸಿಂದ ಹೊತ್ಕೊಂಡು ಬಂದಿದ್ದು. ಈ ಸಮ್ಮರ್ಗೆ ಬೆಸ್ಟ್ ಫ್ರೂಟ್ ಅಲ್ಲಮ್ಮ ಫ್ರೆಂಡ್ಸ್. ನೋಡಿ ನನಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಮೊಟ್ಟೆ ಊಟ ಮಜ್ಜಿಗೆ. ಫ್ರೆಂಡ್ಸ್, ನಾನಿವಾಗ ಮಶ್ರೂಮ್ನ ಸಿಪ್ಪೆ ತೆಗಿತಾ ಇದ್ದೇವೆ. ನೋಡಿ ನನ್ನ ಅಮ್ಮ ಹೀಗೆ, ಇದು ನಾನು ತೆಗ್ದಿರೋದು 2, ಇದು ನನ್ನ ಅಮ್ಮ ತೆಗ್ದಿರೋದು. ನೋಡಿ ಹಿಂಗೆ ಮಾಡಿಬಿಟ್ಟಿದೆ, ನಾನು ಹಿಂಗೆ ಸ್ವಲ್ಪ ಅಷ್ಟೇ ಫ್ರೆಂಡ್ಸ್. ನಮ್ಮ ಅಕ್ಕಿಯನ್ನು ತೋರ್ಸಕ್ಕ ಸ್ವಲ್ಪ ಟರ್ನ್ ಮಾಡಿ ಕ್ಯಾಮರಾ ಅಷ್ಟೇ ಫ್ರೆಂಡ್ಸ್. ಇವಾಗ ನಾನು ತಂಬ್ಲೆಂಗೆ ಅಂತ ಫೋಟೋ ತೆಗೆಸ್ಕೊಂಡು ಬಂದೆ. ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದಾವೆ. ಅಂದರೆ ನಾನು ಮಾಡುವಂತಾನೆ ಅಂದ್ಕೊಂಡದು, ಬಟ್ ನನಗೆ ಸ್ವಲ್ಪ ಉದಾಸೀನ ಆಗ್ತಿದೆ ಆ್ಯಂಡ್ ಸ್ವಲ್ಪ ಕೆಲಸ ಎಲ್ಲ ಇದೆಯಲ್ಲ, ಸೊ ಅದಕ್ಕೋಸ್ಕರ
ನಮ್ಮ ಅಕ್ಕನ ಜೊತೆ ಮಾಡಿಸ್ತಾ ಇದ್ದೀನಿ. ಸೊ ಅವಳು ಹೇಗೆ ಮಾಡ್ತಿದ್ದಾಳೆ ಏನು ಅಂತ ನೋಡ್ಕೊಂಡು ಫ್ರೆಂಡ್ಸ್. ನೀರುಳ್ಳಿ ಮೂರಿ ತುಂಡು ಮಾಡಿ ತುಂಬ ಟೆನ್ಷನಲ್ಲಿದ್ದಾಳೆ, ಯಾಕಂದರೆ ಕೂಗ್ತಾ ಇದ್ದಾಳೆ ನಮ್ಮ ಅಕ್ಕ. ನೀರುಳ್ಳಿ ಕೂಡ ನನಗೆ ಕಟ್ ಮಾಡೋಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಕೂಗ್ತಾ ಇದ್ದಾಳೆ ನಮ್ಮ. ಅದೇಗೂ ಗ್ರೈಂಡ್ ಮಾಡೋದು. ಓ ನೀರು ಹೋಗ್ತಾ ಇದೆ ಇಲ್ಲಿ. ಉಂಟಲ್ಲ ಫ್ರೆಂಡ್ಸ್, ನನ್ನ ಅಪ್ಪನ ಜೊತೆ ಪರಾಟ ತರಕ್ಕೆ ಹೇಳಿದೆ. ಸೊ ಅಪ್ಪ ಪರಾಟ ತಂದಿದ್ದಾರೆ. ಒಂದೇ ಪ್ಯಾಕೆಟ್ ತಂದಿದ್ದ ಅಂತ. ಎಸ್, 1 ಪ್ಯಾಕೆಟ್ ಪರಾಟ. ಫ್ರೆಂಡ್ಸ್, ನಮ್ಮದು ಪರೋಟ ಮತ್ತು ಇದೊಂದು ಗ್ರೇವಿ ಇದೆಯಲ್ಲ, ಸೊ ಅದು ರೆಡಿ ಆಗಿದೆ. ಅಲ್ಲಿನೂ ತಿಂತಾ ಇದ್ದಾರೆ. ಯಾಕೆ ತೆಗಿಬೇಕು? ಈಗಷ್ಟೇ ಊಟ ಮಾಡಿಕೊಂಡು ನಾವಿಲ್ಲಿ ಕೂತಿದ್ದೀವಿ. ಈಗೆಲ್ಲ ಸ್ವಲ್ಪ ಆಗಲೇ ಆಗಿದೆ ಊಟ. ನಾನು ಸ್ನಾನ ಸಹ ಮಾಡ್ಕೊಂಡು ಬಂದೆ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಯ್.